ನಾನು ನೋಡ್ತಾನೆ ಇದ್ದೀನಿ. ಮೆಸ್ಸಿಂದ ನನ್ನ ಫಾಲೋ ಮಾಡ್ಕೊಂಡ್ ಬರ್ತಿದ್ದೀರಾ? ಅದಕ್ಕೆ ತಪ್ಪೋಯ್ತು, ಬಿಟ್ಬಿಡಿ. ಏನ? ಏಯ್ ಏನ್ರೋ ಎಲ್ರು ಅತ್ತಿಗೆ ಅನ್ಕೊಂಡು ಓಡಾಡ್ತೀರಾ? ನಿಮ್ನ ಅಲ್ಲಿ ನೋಡೋಣ, ಸ್ಕೂಲ್ ಹುಡುಗರು ಮಿಸ್ ಮುಂದೆ ದಿಗ್ಲು ಬಿದ್ದು ನಿಂತ್ಕೋತಾರಲ್ಲ, ಹಂಗೆ ನಿಂತ್ಕೊಂಡವ್ರೆ. ಲೇ ಸುಮ್ಕಿರ್ಲ, ನೀನು ಅಲ್ಲಿದ್ದಿದ್ರೆ ನೀನು ಅದನ್ನೇ ಮಾಡ್ತಿದ್ದೆ. ಲೇ ಇವ್ರು ಯಾಕ್ಲ ಇಲ್ಲಿಗೆ ಬಂದ್ರು? ಅಣ್ಣ ಅದಕ್ಕೆ ಹಿಂದೆ ಓಡಾಡಿ ಅಂತ ಹೇಳಿದ್ದೆ. ಈ ನನ್ನ ಮಕ್ಕಳು ಹಿಂಗ್ ಲಾಕ್ ಆಯ್ತಾರೆ ಅಂತ ನಂಗೇನ ಗೊತ್ತಿತ್ತು. ಹೇಳ್ರೋ, ಯಾರು ನೀವು? ಬಾಯ್ ಬಿಡ್ರೋ, ನೀವ ಬಂಗಾರಮ್ಮನ ಕಡೆ ಹೊರ್ತಾನೆ? ಏನ್ ಬಾವ ನಿಂದು? ಎಲ್ಲ ಕಳೆ ಏನು ನಡೀತಾ ಇತ್ತು ಅಲ್ಲಿ? ಒಳಗೆ ಸಾನೆ ನಡೀತೈತೆ. ಅಷ್ಟು ಇಲ್ಲಿಗೆ ಬರ್ಬೇಕಿತ್ತು, ಎಲ್ಲೋ ಬಚ್ಚಿಟ್ಕೊಂಡು ಕೇಳ್ತಿದ್ಯಲ್ಲ. ಇಲ್ಲಕ್ಕಲ್ಲ, ಪರಿಸ್ಥಿತಿ ಸುಧಾರಿಸಿದ್ರೆ ಅಲ್ಲಿಗೆ ಬರಮ ಅನ್ಕೊಂಡಿದ್ದೀನಿ. ನೀ ಹೇಳು ಹೆಂಗೈತೆ ಪರಿಸ್ಥಿತಿ? ಏ ಬಾಬು, ಆಮೇಲೆ ಮಾಡ್ತೀನಿ, ಈಗ ನೀನು ಮಡ್ಗು. ಏ ಕಳೆ ಏಯ್ ಓಹೋ, ಈವಮ್ಮ ಅಲ್ಲೆಲ್ಲ ನೋಡ್ತಿದ್ಯಾ? ಮೆಸ್ ಇರೋದು ಅತ್ತಾಗೆ, ಟೀ ಕುಟ್ಕೊಂಡು ಒಳ್ಳು ಒಳ್ಳ. ಓಹೋ, ಇವ್ರು ಏನೋ ಕಿರಿಕ್ ಮಾಡಕ್ಕೆ ಬಂದಂಗೆ. ಅದೇ ಸ್ನೇಹಕ್ಕ ಬೇರೆ ಮನೆಯಾಗಿಲ್ಲ, ಇದು ಈಗಲೇ ಸ್ನೇಹಕ್ಕನಿಗೆ ಹೇಳ್ಬೇಕು. ಹಲೋ, ವಸು ನಂಬರಿಂದ ಕಾಲ್ ಬರ್ತಾ ಇದೆ. ಅವಳೇನಾ ಅಥವಾ ಅವರಮ್ಮ ಏನಾದರೂ ಕಾಲ್ ಮಾಡ್ತಾ ಇದ್ದಾರೆ? ಹಲೋ ವಸು, ನೀನಾ? ಎಲ್ಲಿ ನಿಮ್ಮಮ್ಮ ಕಾಲ್ ಮಾಡ್ತಾ ಇದ್ದಾರೇನೋ ಅಂತ ಭಯ ಆಗಿತ್ತು ನನಗೆ. ಮನೆಯಲ್ಲಿ ಹೇಳ್ದೆ ಪ್ರೀತಿ ಮಾಡೋರು ಸಹ ಅಪ್ಪ ಅಮ್ಮಂದ್ರಿಗೆ ಎಷ್ಟು ಭಯ ಬೀಳಲ್ಲ ಅಲ್ವಾ ಚಂದ್ರು? ಆದರೆ ನಾವು ಮನೆಯವ್ರ ಅನುಮತಿ ಪಡ್ಕೊಂಡು ಮದುವೆ ಆದರೂ ಒಬ್ರಿಗೊಬ್ರು ಹೆಲೋ ಹೇಳೋಕ್ಕಿಷ್ಟು ಭಯ ಬೀಳ್ತಿದ್ದೀವಲ್ಲ. ಸಾರಿ ವಸು, ನಾನು ಪಲ್ಲವಿ ನಂಬರಿಂದ ನಿನಗೆ ಕಾಲ್ ಮಾಡಿದ್ದೆ. ಅಮ್ಮ ಮತ್ತೆ ಡಯಲ್ ಮಾಡಿ ದೊಡ್ಡ ರಂಪಾಟನೆ ಮಾಡಿದ್ರು ಅನ್ಸುತ್ತೆ. ವೆರಿ ಸಾರಿ. ನಿಮ್ಮನ್ನ ಈಗಲೇ ನೋಡ್ಬೇಕು ಚಂದ್ರು. ಈ ಸರಿ ಹೆಲೋ ಮಿಸ್ ಯು ಎಲ್ಲ ಸಾಕು. ನಿಮ್ಮನ್ನ ಈಗಲೇ ನೇರವಾಗಿ ನೋಡಿ ಮಾತಾಡಬೇಕು. ಈಗ್ಲಾ? ವಸು, ನಮ್ಮಮ್ಮನೇ ನನ್ನ ಜೊತೆ ಖಾರವಾಗಿ ಮಾತಾಡಿದ್ದಾರೆ ಅಂದಮೇಲೆ ಖಂಡಿತವಾಗ್ಲೂ ನಿಮ್ಮಮ್ಮ ನಿನಗೆ ಬೈದಿರ್ತಾರೆ. ಆದರೂ ವಸು ಈಗ ಅವ್ವ ಮನೆಯಲ್ಲಿಲ್ಲ. ನಮ್ಮ ಅಪ್ಪನೇ ನಿಮ್ಮನ್ನ ಕರಿ ಅಂತ ಹೇಳಿದ್ದು. ಬನ್ನಿ ಚಂದ್ರು, ಮಾತಾಡಬೇಕು. ಸರಿ ವಸು, ನಾನು ಈಗಲೇ ಬರ್ತೀನಿ. ಸರಿ ಚಂದ್ರು. ನಾನು ಆ ಬಂಗಾರಮ್ಮನ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟೆ ಅಂತ ನನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದೀರಾ?
ಈಗ ನಾನು ನಿಮ್ಮ ಮುಂದೆನೆ ನಿಂತಿದ್ದೀನಿ. ಏನ್ ಮಾಡ್ತೀರೋ ಮಾಡಿ. ಏನ್ ಆವಾಜ್ ಹಾಕ್ತೀರಾ ಅಥವಾ ಧಮಕಿ ಕೊಟ್ಟು ಹೋಗ್ತೀರಾ? ಇಲ್ಲಾಂದ್ರೆ ನನ್ನ ಮೇಲೆ ಕೈ ಮಾಡಕ್ ಬರ್ತೀರಾ? ಯಾವನಿಗ ಧೈರ್ಯ ಇದೆ? ಆ ಬಂಗಾರಮ್ಮನ ಮಗಂಗೆ ಫೋನ್ ಮಾಡಿ ಅವನ್ನ ಇಲ್ಲಿ ಕರೀರಿ, ನೋಡೇ ಬಿಡೋಣ. ಅಕ್ಕವು ನಮಗೂ ಅದಕ್ಕೂ ಸಂಬಂಧವಿಲ್ಲ. ನಾವು ಬುಕ್ ತೊಗೊಳಕ್ಕೆ ಬಂದಿರೋದು. ನಿಮ್ಮ ಮುಖಗಳು ನೋಡಿ, ನೀವು ಬುಕ್ ತಗೊಳಕ್ ಬಂದವ್ರ ತರ ಕಾಣ್ತೀರಾ? ನಿಜ ಹೇಳ್ರೋ, ನೀವ ಬಂಗಾರಮ್ಮನ ಕಡೆಯವ್ರ ತಾನೆ? ಹೇಳ್ರೋ. ಹಲೋ, ಹೇಳು ಮುತ್ತು. ಸ್ನೇಹಕ, ನಿಮ್ಮ ಮನೆಗೆ ಆ ರಾಜೇಶ್ವರಿನೂ ಕಾಳಿ ಬಂದವ್ರೆ. ಏನು? ರಾಜೇಶ್ವರಿನಾ? ಜೋರಾಗಿ ಜಗಳ ಮಾಡಂಗೆ ಕಾಣ್ತವ್ರೆ. ಎಲ್ಲಿದ್ದೆ ನೀನು? ಏನೋ ಹೇಳ್ತಿದ್ಯಾ ಮುತ್ತು? ಹ್ಞೂ ಸ್ನೇಹಕ, ಒಳಕ್ಕೆ ಹೋಗಿ ಏನೇನೋ ಮಾತಾಡ್ತವ್ರೆ. ನೀನು ಬಿರ್ನೆ ಬಾ. ಸರಿ ಸರಿ ಬರ್ತೀನಿ. ಪ್ರೀತಿ ಹೇಳಕ್ ಬಂದಿರೋ ಜಾಗದಲ್ಲಿ ತಿಥಿ ಮಾಡಕ್ ಹೊಂಟಿದ್ದೀರಾ? ನನ್ನ ಮಕ್ಕಳು ಗೊತ್ತಾಗತ್ತಿಲ್ವಾ? ಹೋಗೋ ಹೋಗ. ಅವರೇ ಮೆಸ್ಸೇ ನಮ್ಮ ಬದುಕು, ಈ ಮನೆನೇ ನಮ್ಮ ಆಸ್ತಿ. ಇದನ್ನ ಬಿಟ್ಟು ಹೊಂಟೋಗು ಅಂದ್ರೆ ನಾವ್ ಎಲ್ಲಿ ಹೋಗಿ ಬದುಕೋದು? ಎಲ್ಲಾನು ಹೋಗಿ ಬದುಕತಾಯಿ, ಅದಕ್ಕೂ ನಾವೇ ದಾರಿ ಮಾಡ್ಕೊಡ್ಬೇಕಾ? ಬಂಗಾರಮ್ಮನವ್ರೆ, ನೀವು ಒಳಗೆ ಕುತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದೆ ತಪ್ಪಾಯ್ತು. ಇವಳಿಗೆ ಎಲ್ರ ಮುಂದೆ ಅವಮಾನ ಆದರಣೆ ದಾರಿಗೆ ಬರೋದು. ಏಯ್ ನಡಿ ಆಚೆಗೆ. ರಾಜವ್ವ, ನಿನ್ ಕೈ ಮುಗಿತೀನಿ ಕಣವ. ನನ್ನ ಮಹತ್ವ ಸಿಕ್ಕೇಳು. 10 ಲಕ್ಷವ ನಾನು ಹೆಂಗಾರ ಮಾಡಿ ತೀರಿಸ್ಬಿಡ್ತೀನಿ ಕಣ್ತಾಯಿ. ನಂಗೆ ಹೊಸ ಟೈಮ್ ಕೊಡು. ಅದೇ ಮನೆ ಬಿಟ್ಟು ಹೋಗಿ ಅಂತ ಮಾತ್ರ ಹೇಳ್ಬೇಡ ಕಣವ, ಹೇಳ್ಬೇಡ. 10 ಲಕ್ಷದ ಗಡು ಯಾವ ಕಾಲಕ್ಕೋ ಮುಗ್ದಾಯ್ತು. ಇನ್ಮ್ಯಾಗ ನೀನ್ ನಂಬಕ್ಕಾಗಕ್ಕಿಲ್ಲ. ರೆಡಿ ಆಚೆಗೆ. ಬಂಗಾರಮ್ಮನವ್ರೆ, ಈಗಲೇ ನಿಮ್ ಕಡೆಯವ್ರನ್ನೆಲ್ಲ ಕರೆಸಿ ಮೊದಲು ಈ ಮನೆ ಖಾಲಿ ಮಾಡಿಸಿ. ಅವರೇ ಬೇಡಿ, ಅವರೇ ದಯಮಾಡಿ ಹಂಗೆ ಮಾಡಕ್ ಹೋಗಬೇಡಿ. ನಾನು ಸುಳ್ಳು ಹೇಳ್ತಿಲ್ಲ ಕಣವ್ವ. ಆ ತಾಯಿ ನನಗೂ ಸುಳ್ಳು ಹೇಳ್ತಿಲ್ಲ. ಅವ್ರು ಕೊಟ್ಟಿದ್ದ ದುಡ್ಡು ದಿಟ್ಟವಾಗ್ಲೂ ಕಳವಾಗಿ ಹೋಗದೆ. ನಾವು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ದು, ಆದರೆ ಅವ್ರು ದೂರ ತಕೊಂಡ್ಲಿಲ್ಲ ಕಣವ್ವ. ಯಾಕೆ ಪುಟ್ಟಕ್ಕ ಸುಳ್ಳು ಹೇಳ್ತಿದ್ಯಾ? ನೀನ್ ಸ್ಟೇಷನ್ ತಕ್ಕೆ ಹೋಗಿಲ್ಲ ಅಂತ ಹೇಳು. ಅವರೇ ನೀವೇ ಹೇಳಿ, 3 ಹೆಣ್ಮಕ್ಳನ್ನ ಮಡ್ಕೊಂಡು ಈ ಮನೆ ಮೆಸ್ಸು ಬಿಟ್ಟೋಗಿ ಹೆಂಗ್ ಜೀವನ ಮಾಡೋದು ಹೇಳವ? ಹೆಂಗ್ ಜೀವನ ಮಾಡೋದು? ನಿಲ್ಸ ಸಾಕು. ಬಂಗಾರಮ್ಮನವ್ರೆ, ಈ ಮನೆ ಮೆಸ್ಸು ಎಲ್ಲ ನನ್ನ ಗಂಡನ ಹೆಸರಾಗೈತೆ. ಇವಳು ಈಗಿಂದ ಈಗಲೇ ಖಾಲಿ ಮಾಡಬೇಕು ಆಟೆಯ. ನಿನ್ನ ಕೈ ಮುಗ್ದು ಕೇಳ್ಕೊತೀನಿ ಕಣ್ರಾಜವ್ವ, ಹಿಂಗ್ ಮಾಡಬೇಡ ಕಣವ, ಹಿಂಗ್ ಮಾಡಬೇಡ. ಆಗಕ್ಕಿಲ್ಲ. ಅವತ್ ಕಾಲಿಗೆ ಬೀಳು ಅಂದ್ರೆ ದಿಮಾಗ್ ತೋರಿಸ್ದೆ, ಈಗ ಅನ್ಬೋಸು.
ಮಿಸ್ಸು ಏನಾಯ್ತು? ಎಲ್ಲ ಓಕೆ ತಾನೆ? ಅಯ್ಯೋ, ನಾನು ಅರ್ಜೆಂಟಾಗಿ ಮನೆಗೆ ಹೋಗಬೇಕು. ಕರೆಕ್ಟ್ ಟೈಮ್ಗೆ ಗಾಡಿ ಕೈ ಕೊಟ್ಟಿದೆ. ಬನ್ನಿ, ನಾನು ಬಿಡ್ತೀನಿ. ಇದು ನಿಮ್ಮ ಸೌಕರ್ಯರ ಗಾಡಿ ಅಲ್ವಾ? ಬೇಡ ಬಿಡಿ. ಏ ಪರವಾಗಿಲ್ಲ, ನಿಮ್ಮ ಮನೆಗೇನು ತೊಂದರೆ ಇಲ್ಲ ತಾನೆ? ನಾನು ಬಿಡ್ತೀನಿ, ಬನ್ನಿ ಬನ್ರಿ. ಗಾಡಿನ ನಾಗ ತಗೊಂಬತ್ತಾನೆ, ನೀವು ಬನ್ನಿ. ಸೇಫ್ಟಿ ತಗೋಬತ್ತೀನಿ, ಹೋಗಿ ಬನ್ನಿ ಹತ್ತಿ. ಅಡು ಜೀಪ್ ರೈಡು ನೀವಿಬ್ರೇ, ಜೊತೆಗೆ ಯಾರು ಇಲ್ಲ. ಇದಕ್ಕಿಂತ ಒಳ್ಳೆ ಅವಕಾಶ ಯಾವ ನನ್ನ ಮಗಂಗೂ ಕೊಡಕ್ಕಾಗಣ ದೇವರು. ಆಲ್ ದ ಬೆಸ್ಟ್. ಲವ್ ಇಸ್ ಅಬೀರ್ನ ಹೇಳ್ಬಿಡೋಣ. ಸರಿ ಕಲ. ನಾನೇ ತರಿ ನಾನೇ ನಾನೇ ತರಿ ನಾನೇ ನಾನೇ ತರನಾರೇ ನಾನೇ ತರಿ ನಾನೇ ನಾನೇ. ಅಯ್ಯೋ, ಹಾರ್ನ್ ಹೊಡಿರಿ. ಅವನಷ್ಟು ಮೆತ್ತಗೆ ಹೋಗ್ತಿದ್ದಾನೆ, ನೀವು ನೋಡಿದ್ರೆ ಅವ್ನು ಹಿಂದೆನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀರಲ್ಲ. ಓಸಿ ಯಾಕೋ ಒಂಥರ ಇದ್ದೀರಲ್ಲ? ಮನೆಗೇನು ತೊಂದರೆ ಇಲ್ಲ ಅಲ್ಲವ್ರಾ? ತೊಂದರೆ ಅಲ್ಲ, ದೊಡ್ಡ ಹಿಂಸೆ. ಮನೆ ಹುಡ್ಕೊಂಡು ಬಂದಿದೆ. ನೀವೊಂದು ಸ್ವಲ್ಪ ಬೇಗ ಹೋಗಿ ಪ್ಲೀಸ್. ಅಣ್ಣ, ಓ ಅದಕ್ಕೆ ಗಾಡೀಲಿ ಕುಂತ್ಕೊಂಡು 2 ಕಿಲೋಮೀಟರ್ ದಾಟಾಯ್ತು. ಲವ್ ಯು ಅನ್ನೋ 2 ಮಾತು ಹೇಳಕ್ಕಾಯ್ತಲ್ಲ ನಿಂಗೆ. ಲೇ ಗರಂ ಮಗವಳೆ ಕಲ, ಮಾತು ಕೊಟ್ರೆ ನಾಲ್ಗೆ ಉಣ್ಣಾಗಂಗೈತೆ. ಅಂಥದ್ರಾಗ ಲವ್ ಪವು ಹೆಂಗ್ಲ ಹೇಳೋದು? ಓ ಅಣ್ಣ, ನೀನು ಒಳ್ಳೆಯ. ಅದಕ್ಕೆ ಗರುಮಾಗಿರೋದೆ ನೀನು ಲವ್ ಯು ಅಂತ ಹೇಳ್ತಾ ಇಲ್ವಲ್ಲ ಅಂತನೆಯ. ಅವ್ರಿಗೂ ಕಾದು ಕಾದು ಸಾಕಾಗೋಗೈತೆ. ಬೀರ್ನ ಹೇಳ್ಬಿಡೋಣ. ಓ ಆಗಿದ್ದಾಗಲಿ ರೀ ಮಿಸ್ಸು, ನೀವೇ ನನ್ನ ಮಿಸ್ಸಸ್ಸು ಅಂತ ಹೇಳ್ಬಿಡ್ಲಾ? ಥತ್ತೇರಿ, ಈಟ್ ಕೆಡ್ದಾಗ ಹೇಳಿದ್ರೆ ಪಕ್ಕ ಹೊಡಿತಾಳೆ. ಇಂಗ್ಲೀಷ್ನಾಗ ಹೇಳೋದೆ ಸೆಪು. ಐ ಲವ್ ಯು. ಐ ಲವ್ ಯು. ಎತ್ತಾರೆ ತಾರೆ ಯಾರೆ ಯಾರೆ ತಾರೆ ರಾ, ಎತ್ತಾರೆ ತಾರೆ ಯಾರೆ ಯಾರೆ ತಾರೆ. ಐ ಲವ್ ಯು. ತಾರೆ ಯಾರೆ ಯಾರೆ ತಾರೆ ಯಾರೆ ಯಾರೆ ತಾರೆ ಯಾರೆ ಯಾರೆ ರಾ. ಐ ಇದ್ಯಾರ್ದು ಹೊಸ್ತಾ ಬತ್ತೈತೆ? ತಗೊಳ್ರಿ, ಮಾತಾಡಿ. ಪೂರ್ವಿ ಅಂದ್ರೆ ನಿಮ್ಮ ಅತ್ತೆ ಮಗಳಲ್ವಾ? ಏಯ್ ಅತ್ತೆ ಮಗಳೇ ತಾನೇ? ಮಾತಾಡಿ. ಹಲೋ ಕಂಠಿ, ವೇರ್ ಆರ್ ಯು? ಎಲ್ಲಿದ್ಯಾ ಕಂಠಿ? ಅದು ಪೂರ್ವಿ, ಅದು ಅರ್ಜೆಂಟ್ ಕೆಲಸ ಬಂತು, ನಾ ಹೊಂಟೆ.
ನೀನು ಮನೆಗೆ ಹೋಗು, ಸರಿನಾ? ಹಲೋ ಹಲೋ ಹಲೋ. ಬಂಗಾರಮ್ಮನವ್ರೆ, ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಬೇರೆ ನಿಮ್ಮ ಕಡೆಯವ್ರನ್ನೆಲ್ಲ ಕರೆಸಿ ಮನೆ ಖಾಲಿ ಮಾಡಿಸಿ ಇವಳು ನಾಚಿಕೆ ಹಾಕಿ. ಒಂದ್ ನಿಮಿಷ. ನಿಮ್ಮ ಮಾತನ್ನ ಕೇಳಿ ಈ ಜಾಗನ ಯಾರೋ ಕಿತ್ಕೊಂಡವ್ರೆ ಅಂತ ಅನ್ಕೊಂಡು ಇಲ್ಲಿಗೆ ಬಂದೆ. ಆದ್ರೆ ಈ ಜಾಗ ಕಿತ್ಕೊಂಡಿರೋದಲ್ಲ, ವರ್ಷಗಳಿಂದನೂ ಇವ್ರ ತಾವನೇ ಇರೋದು. ಅಂಥದ್ರಾಗೆ ದಿಢೀರಂತ ಈ ಜಾಗ ಕಿತ್ಕೊಳ್ಳೋದು ನ್ಯಾಯ ಅಲ್ಲ. ಏನು ಹೇಳ್ತಿದ್ದೀರಾ ನೀವು? ಅಮ್ಮೋರು ಪೂರ್ತಿ ಹೇಳೋದು ನಾವು ಕೇಳ್ಕೊಳ್ಳಿ. ಆದ್ರೆ ಇವರು ನಿಮ್ಮ ತವ ಕಾಸು ತಕ್ಕೊಂಡು ಆ ಕಡೆ ಕಾಸು ಕೊಡ್ದಂಗೆ ಈ ಕಡೆ ಮನೆನೂ ಬಿಡ್ದಂಗಿರೋದು ತಪ್ಪೇಯ. ಆದ್ರೆ ನನಗೆ ಅರ್ಥ ಆಗದೆ ಇರೋದು ಅಂದ್ರೆ ಕಾಸು ಕಳುವಾಗೈತೆ, ಆದ್ರೆ ಟೇಸನ್ನಾಗೆ ದೂರು ದಾಖನಾಗಿಲ್ಲ. ಅದನ್ನ ನಿಮಗೆ ವಾಪಸ್ ಕೊಡೋಕ್ಕೆ ಪುಟ್ಟಕ್ಕ ನನ್ನ ತವ ಬಂದು ದುಡ್ಡು ಕೇಳಿ ಅದನ್ನು ತಕ್ಕೊಂಡಿಲ್ಲ. ಯಾರೋ ದುಡ್ಡು ಕದ್ದಿರೋದು ದಿಟ್ಟನೇ ಆಗಿದ್ರೆ ಪುಟ್ಟಕ್ಕನ ಮಾತನಾಗೂ ನ್ಯಾಯ ಐತೆ. ಇವ್ರಿಗೆ ಟೇಮ್ ಕೊಡಬೇಕಾಗಿರೋದು ನಿಮ್ಮ ಧರ್ಮ. ಅಮ್ಮವ್ರೆ, ನಾನು ನಿಮಗೆ ದಾರಿ ಉದ್ದಕ್ಕೂ ಹೇಳಿದ್ದೇನೆಯ, ಇವಳು ಸಾಮಾನ್ಯದವಳಲ್ಲ, ಮಾತನಾಗೆ ಮೋಡಿ ಮಾಡ್ಬಿಡ್ತಾಳೆ ಅಂತ. ನೋಡಿ, ಈಗ ನೀವೇ ಇವಳ ಕಡೆ ವಾಲಂಗ್ ಮಾಡ್ಕೊಂಬಿಟ್ಲು. ನನಗೆ ಮತ್ತೆ ಅನ್ಯಾಯ ಮಾಡಬೇಡಿ, ನಾನು ನಿಮ್ಮನ್ನ ಕೈ ಮುಗ್ದು ಕೇಳ್ಕೊತೀವಿನಿ. ನನ್ನ ತಾವು ಒಂದು ದಾರಿ ಐತೆ. ಊರವ್ರು ಎಲ್ರ ಮುಂದೆ ಒಂದು ಪಂಚಾಯಿತಿ ಆಗ್ಬಿಡ್ಲಿ. ಅಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಾಯ್ತದೆ. ಕಾಸು ಕಳ್ದೋಗಿರೋದು ದಿಟಾನೇ ಆದರೆ ಅಲ್ಲಿ ಸಾಬೀತು ಮಾಡಿಬಿಡ್ಲಿ.